ಯಾವಾಗಲೂ ಮಟನ್ ಸಾಂಬಾರನ್ನ ಒಂದೇ ಥರ ಮಾಡಿ ಊಟ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸೂಪರಾಗಿ ಒಳ್ಳೆ ಟೇಸ್ಟಿಯಾಗಿರುವಂತಹ ಮಟನ್ ಸಾಂಬಾರನ್ನ ನಾನಿವಾಗ ರೆಡಿ ಮಾಡ್ತಾಯಿದ್ದೀನಿ. ಹಾಯ್ ಹಲೋ, ವೆಲ್ಕಮ್ ಟು ಗ್ರೇಸ್ ಬೇಸ್ ಚಾನಲ್. ನೋಡಿ, ತುಂಬ ಅದ್ಭುತವಾದ ರುಚಿಯಲ್ಲಿ ತುಂಬ ಸೂಪರಾಗಿರುವಂತಹ ಮಟನ್ ಸಾಂಬಾರನ್ನ ನಾನಿವಾಗ ಮಾಡ್ತೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಪ್ರತಿಯೊಬ್ಬರಿಗೂ ಕೂಡ ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿದೆ. ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 5 ಈರುಳ್ಳಿ ಮತ್ತು ಒಂದು 2 ಇಂಚಷ್ಟು ಶುಂಠಿ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, ಹಾಗೆಯೇ ಒಂದು 4 ಮೆಣಸಿನಕಾಯಿ, ಹಾಗೆಯೇ ಒಂದು 6 ಲವಂಗ, ಹಾಗೆಯೇ ಒಂದು 4 ಪೀಸ್ ಚಕ್ಕೆ ಮತ್ತು 1 ಟೇಬಲ್ ಸ್ಪೂನ್ ಗಸಗಸೆ ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಈ ಪ್ರತಿಯೊಂದನ್ನು ಮಸಾಲೆ ಹುರಿದು ಮಾಡೋದ್ರಿಂದ ಅದ್ರ ಟೇಸ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ. ನಾನು ಯಾವಾಗಲೂ ಖಾಲಿ ಮಟನ್ನೇ ಮಾಡ್ತಾಯಿದ್ದೆ, ಆದರೆ ಈ ಸಲ ಒಂದು ಸಲ ನೋಡೋಣ, ಸ್ವಲ್ಪ ಸ್ಪೆಷಲಾಗಿ ಟ್ರೈ ಮಾಡಿ ನೋಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಸಾಂಬಾರು ಮಾತ್ರ. ಇದು ದೋಸೆ, ಇಡ್ಲಿ, ಚಪಾತಿ, ಪರೋಟ, ಮುದ್ದೆ, ರೊಟ್ಟಿ, ರೈಸ್ ಎಲ್ಲದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಈಗ ಮಸಾಲೆ ಫ್ರೈ ಆಯಿತು. ಈಗ ನಾನು ಒಂದು ಕುಕ್ಕರಲ್ಲಿ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು 2 ಈರುಳ್ಳಿ ಮತ್ತು ಒಂದು 1/4 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತೀನಿ. ಈ ಮೆಂತ್ಯ ಸೊಪ್ಪು ಏನು ಗೊತ್ತಾ, ತುಂಬಾ ಫ್ಲೇವರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರಿಗೆ ತುಂಬ ಸೂಪರ್ ಮ್ಯಾಚಿಂಗ್. ಅದಕ್ಕೋಸ್ಕರ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತೀನಿ. ಈಗ ಇದಿಷ್ಟು ಮಸಾಲೆನ ನಾನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಈ ಮಸಾಲೆನ ಸ್ವಲ್ಪ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಮಸಾಲೆ ರುಬ್ಬಿಯಾಗಿದೆ, ಈರುಳ್ಳಿ ಕೂಡ ಫ್ರೈ ಆಗಿದೆ. ಅದಕ್ಕೋಸ್ಕರ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಫ್ರೈ ಮಾಡಬೇಕು. ಮತ್ತು ಉಳಿದಿರುವಂಥ ಮಸಾಲೆಗೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಮತ್ತು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ ಅಲ್ವಾ. ಧನಿಯಾ ಪುಡಿ ಹಾಕಿದ್ದೀನಿ, ಆದರೂ ಟೇಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿ ಈಗ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಒಂದು 3 ರಿಂದ 4 ನಿಮಿಷ ಹಾಗೇ ಫ್ರೈ ಮಾಡ್ಕೋಬೇಕು. ಇದು ಲಿಡ್ನ ಕ್ಲೋಸ್ ಮಾಡ್ದಲೇ, ಆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತು ಒಂದು 6 ಟೊಮೆಟೊನ ರುಬ್ಬಿ ಹಾಕ್ತಾಯಿದ್ದೀನಿ. ಮಸಾಲೆ ಸ್ಮೆಲ್ಲು ತುಂಬ ಚೆನ್ನಾಗಿ ಗಮ್ಮಂತ ಇದೆ. ನಾನು ಇಲ್ಲಿ ಒಂದು 2 kgಷ್ಟು ಮಟನ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಮಟನ್ನು. ಈಗ ಅದನ್ನೆಲ್ಲ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ಫ್ರೈ ಆಯಿತು. ಈಗ ನಾನು ಅದಕ್ಕೆ ಮಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಮಟನ್ನ ಹಾಕ್ಕೊಳ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಈ ಮಟನ್ ಹಾಕಿದ ಮೇಲೂ ಕೂಡ ಒಂದು 2 ನಿಮಿಷ ಹಾಗೇ ನಾವು ಬೇಯಿಸಬೇಕು. ತುಂಬ ಚೆನ್ನಾಗಿ ಅದು ಮಾಂಸಕ್ಕೆಲ್ಲ ಮಸಾಲೆ ಎಲ್ಲ ಹಿಡಿಬೇಕಲ್ವ. ಅದಕ್ಕೋಸ್ಕರ ತಕ್ಷಣ ಲಿಡ್ ಕ್ಲೋಸ್ ಮಾಡಬಾರ್ದು. ನೋಡಿ, ಆಗಲೇ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತೇಳ್ಬಿಟ್ಟು ಎಣ್ಣೆನೂ ಕೂಡ ಬಿಡ್ತಾ ಇದೆ. ಈ ಮಟನ್ ತರುವಾಗ ಅದರಲ್ಲಿ ಸ್ವಲ್ಪ ಫ್ಯಾಟ್ ಹಾಕಿಸ್ಕೊಂಡು ಬರಬೇಕು. ಆವಾಗ ಮಟನ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ, ಈಗ 5 ನಿಮಿಷ ಆಯಿತು.
ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಮಟನ್ನು ಕೂಡ ಬೆಂದಿದೆ. ಸೂಪರಾಗಿರುವಂತಹ ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ. ಈಗ ಮಟನ್ ನಮಗೆ ಒಂದು ಮುಕ್ಕಾಲು ಭಾಗ ಈ ಕುಕ್ಕರಲ್ಲಿ ಬೆಂದಿದ್ರೆ ಸಾಕು. ಏಕೆಂದರೆ ಅದಕ್ಕೆ ನಾನು ಇವಾಗ 1 ಕಪ್ಪಷ್ಟು ತೆಂಗಿನಕಾಯಿನ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ಸಾಂಬಾರು ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪನೇ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅದಕ್ಕೆ ಸ್ವಲ್ಪ ಅವರೆಕಾಳು, ಅಂದರೆ 1 kg ಅವರೆಕಾಳು ತಂದು ಅದನ್ನೆಲ್ಲ ಸುಲಿದೆ, ಸ್ವಲ್ಪ ಕಾಳು ಸಿಕ್ತು, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಅವರೆಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಮಾಡಬೇಕು ಮಟನ್ ಜೊತೆ ಅಂತಲೇ ನಾನು ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು. ಇದು ಮುದ್ದೆಗಂತೂ ತುಂಬಾ ಸೂಪರು. ನಾವು ಮುದ್ದೆ ಪರೋಟ ಎಲ್ಲ ಮಾಡ್ಕೊತೀವಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರ್ ಫುಲ್ಲಾಗಿದೆ ಸಾಂಬಾರು. ಈಗ ಇದಕ್ಕೆ 2 ಪೊಟೆಟೊನೂ ಕೂಡ ಹಾಕಿದ್ದೀನಿ, ಆಲೂಗೆಡ್ಡೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಬೇಕು. ಸ್ವಲ್ಪ ಸಾಕಾಗಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ಖಾರ ಮತ್ತು ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೋಬೇಕು. ಅಥವಾ ನೀರನ್ನು ಅಷ್ಟೇ, ನಮಗೆ ಸ್ವಲ್ಪ ಗಟ್ಟಿ ಬೇಕು ಅಥವಾ ಸ್ವಲ್ಪ ಗಟ್ಟಿ ಬೇಕಂತೇಳಿದರೆ ಗಟ್ಟಿನೇ ಇರಲಿ, ತೆಳು ಬೇಕಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಇವಾಗ ಅವರೆಕಾಳು ಬೆಂದಿದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕು. ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತೇಳಿದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ, ಇನ್ನು ಊಟ ಮಾಡೋಕ್ಕೆ ತುಂಬ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಈಗ ಸಾಂಬಾರು ರೆಡಿ ಆಗ್ತಾಯಿದೆ, ಅವರೆಕಾಳು ಇವಾಗ ಆಲ್ಮೋಸ್ಟ್ ಬೆಂದಿದೆ. ಏನಿದ್ರು ಊಟ ಮಾಡೋ ಟೈಮು. ಸೂಪರಾಗಿರುವಂಥ ಅವರೆಕಾಳು ಮಟನ್ ಸಾಂಬಾರು ರೆಡಿಯಾಗಿದೆ. ಪುನಃ ಹೊಸ ಒಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಓಕೆ, ಥ್ಯಾಂಕ್ ಯು, ಬಾಯ್.